ಹಾಟ್ ಚಿಪ್ಸ್ ಮತ್ತು ಬೇಕ್ರಿ ಒಳಗೆ ಸಿಗುವಂಥ ಆಲೂಗಡ್ಡೆ ಚಿಪ್ಸ್ ನಾವು ಎಷ್ಟು ಮನೆಯೊಳಗೆ ಟ್ರೈ ಮಾಡಿದ್ರೂ ಆ ಕ್ರಿಸ್ಪಿನೆಸ್ ಬರೋಲ್ಲ ಮತ್ತು ಪರ್ಫೆಕ್ಟ್ ಟೆಕ್ಸ್ಚರ್ ಇರೋದಿಲ್ಲ ರೀ. ನಾನು ಮನೆಯೊಳಗೆ ಮಾಡಿದಂಥ ಆಲೂಗಡ್ಡೆ ಚಿಪ್ಸ್ ನೀವು ನೋಡ್ಬೋದು ಎಷ್ಟೊಂದು ಕ್ರಿಸ್ಪಿ ಆಗ್ಯಾವಂತ. ಈ ಆಲೂಗಡ್ಡೆ ಚಿಪ್ಸ್ ಅಷ್ಟೇ ಪಳ್ಳಾಗ್ಯಾವ್ರಿ ಈ ಆಲೂಗಡ್ಡೆ ಚಿಪ್ಸ್ ಮಾಡೋಕೆ ಭಾಳ ಕಷ್ಟದ ಕೆಲಸ ಏನಲ್ರಿ, ಅಗದಿ ಈಸಿ ವೇ ಒಳಗೆ ಮಾಡ್ಬೋದು. ಈ ಟಿಪ್ಸ್ನ ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ಸೊ ಇವತ್ತಿನ ವಿಡಿಯೋದಾಗ ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲ್ ಅಥವಾ ಹಾಟ್ ಚಿಪ್ಸ್ ಸ್ಟೈಲ್ ಒಳಗೆ ಚಿಪ್ಸ್ ಮಾಡೋದು ಹೆಂಗಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿರಿ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 3 ಆಲೂಗಡ್ಡೆ ತೊಗೊಂಡೇನಿ ರೀ. ಆಮೇಲೆ ಚಿಪ್ಸ್ ಮಾಡುವಂಥ ಆಲೂಗಡ್ಡೆ ಬೇರೆನೇ ಇರ್ತಾವೆ, ಈ ಥರ ವೈಟ್ ಕಲರ್ ಒಳಗೆ ಇರ್ತಾವೆ. ನಾನಂತ್ರಿ ಅದು ಆಲೂಗಡ್ಡೆನ ಸಜೆಸ್ಟ್ ಮಾಡ್ತೀನಿ. ಯೆಲ್ಲೋಯಿಶ್ ಆಲೂಗಡ್ಡೆ ಇರ್ತಾವಲ್ಲ ಅವನ್ನ ತೊಗೊಳಕ್ಕೆ ಹೋಗಬೇಡ್ರಿ. ಸೊ ಆಲೂಗಡ್ಡೆದ ಸಿಪ್ಪೆ ಎಲ್ಲ ತೆಗೆಯಾಕತ್ತೀನಿ. ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಚಿಪ್ಸ್ ಮಾಡಬೇಕು. ಆಮೇಲೆ ಇವನ್ನ ಸಿಪ್ಪೆ ತೆಗೆದ ಕೂಡಲೇ ನೀರೊಳಗೆ ಇಡ್ರಿ, ಆಲೂಗಡ್ಡೆ ಕಪ್ಪಾಗೋ ಚಾನ್ಸಸ್ ಇರ್ತಾವೆ. ಸೊ 3 ಆಲೂಗಡ್ಡೆದ ನಾನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡಿರಿ ಆಲೂಗಡ್ಡೆ ಈ ಥರ ವೈಟ್ ಕಲರ್ ಇದ್ದಿದ್ದು ತಗೋರಿ. ಆಲೂಗಡ್ಡೆ ಲೈಟಾಗಿ ಯೆಲ್ಲೋಯಿಶ್ ಕಲರ್ ಇರ್ತಾವಲ್ಲ ಅವು ಫ್ರೈ ಮಾಡುವಾಗ ಬೇಗ ಕಪ್ಪಾಗಿ ಬಿಡ್ತಾವೆ ರೀ. ಅಂದ್ರೆ ಒಂಥರ ಬ್ರೌನ್ ಕಲರ್ ಬರ್ತಾವೆ. ಆಮೇಲೆ ಒಂದು ಕಡೆ ಫ್ರೈ ಆಗಿರ್ತೈತಿ, ಇನ್ನೊಂದು ಕಡೆ ಮೆತ್ತಗೆ ಹಂಗೆ ಉಳ್ಕೊಂಡಿರ್ತೈತಿ ಚಿಪ್ಸ್. ಅದಕ್ಕೆ ನಾನು ಈ ಥರ ವೈಟ್ ಕಲರ್ ಆಲೂಗಡ್ಡೆನ ಸಜೆಸ್ಟ್ ಮಾಡ್ತೀನಿ. ಈಗ 3 ಆಲೂಗಡ್ಡೆ ನಾನು ಚಿಪ್ಸ್ ಮಾಡ್ಕೊಂಡೆ ರೀ. ನೋಡಿರಿ ಎಷ್ಟು ತೆಳ್ಳಗೆ ಆಗ್ತದೆ ನೋಡ, ಅಷ್ಟು ತೆಳ್ಳಗೆ ಚಿಪ್ಸ್ ರೆಡಿ ಮಾಡ್ಕೋಬೇಕು. ಆಮೇಲೆ ಚಿಪ್ಸ್ ಮಾಡಿದ ಕೂಡಲೇ ಅವು ಡೈರೆಕ್ಟಾಗಿ ಈ ಥರ ನೀರೊಳಗೆ ಬೀಳ್ಬೇಕು ರೀ. ಯಾಕಂದ್ರೆ ಆಲೂಗಡ್ಡೆ ಒಳಗೆ ಭಾಳ ಸ್ಟಾರ್ಚ್ ಇರ್ತೈತಲ್ಲ, ನೀರೊಳಗೆ ಹಾಕಲಿಲ್ಲ ಅಂತಂದ್ರೆ ಸಪ್ರೇಟಾಗಿ ನೀವು ಹೊರಗೆ ಚಿಪ್ಸ್ ಮಾಡಿ ಆಮೇಲೆ ನೀರೊಳಗೆ ಹಾಕೋರಾಗನ ಕಪ್ಪಾಗಿಬಿಟ್ಟಿರ್ತಾವ. ಅದಕ್ಕೆ ಸೀದಾ ಡೈರೆಕ್ಟ್ ನೀರೊಳಗನ ಬೀಳುವಂಗೆ ಈ ಥರ ಚಿಪ್ಸ್ ಮಾಡ್ಕೋಬೇಕು. ಆಮೇಲೆ ಮೇನ್ ಪಾರ್ಟ್ ಏನಂತಂದ್ರೆ ಈ ಚಿಪ್ಸ್ನ 4 ರಿಂದ 5 ಸತಿ ನೀರೊಳಗೆ ತೊಳಿಬೇಕು ರೀ. ನೋಡಿರಿ ಈ ಥರ ನೀರೆಲ್ಲ ಕ್ಲಿಯರ್ ಆಗೋವರೆಗೂ ಈ ಚಿಪ್ಸ್ ಅಷ್ಟೂ ತೊಳಿಬೇಕು. ನಾನಂತ್ರಿ ಒಂದೇ ಸತಿ ತೊಳೆದು ತೋರಿಸಿ ನಿಮ್ಗೆ, ಆದರೆ ನಾನು 4 ರಿಂದ 5 ಸತಿ ಈ ಚಿಪ್ಸ್ನ ತೊಳೆದೇನಿ. ನೋಡಿರಿ ಫಸ್ಟ್ ಟೈಮ್ ಹಾಕಿದಾಗ ಅಗದಿ ನೀರು ಕ್ಲಿಯರ್ ಇದ್ರಕ್ಕಿಲ್ಲ. ಈಗ ನೋಡಿರಿ ನೀರೆಲ್ಲ ಕ್ಲಿಯರ್ ಇದ್ದಿದ್ದು ಸಿಕ್ಕೈತೆ ನಮ್ಗೆ ಚಿಪ್ಸ್ ಎಲ್ಲ ತೊಳೆದಾಗಿಂದ. ಈಗ ಇನ್ನೊಂದು ಸ್ವಲ್ಪ ನೀರು ತೊಗೊಂಡೇನಿ ರೀ ನಾನು ಇದ್ರೊಳಗೆ. ಇದು ಪಟ್ಕ ಅಂತ ಹೇಳ್ತಾರೆ. ಇದನ್ನು ಆಲ್ಮೋಸ್ಟ್ ನಾವು ಕುಕ್ಕಿಂಗ್ ಒಳಗೆ ಯೂಸ್ ಮಾಡ್ತೀವಿ. ಇದಕ್ಕೆ ಪೊಟ್ಯಾಷಿಯಮ್ ಆಲಮ್ ಅಂತಲೂ ಕರೀತಾರೆ. ಈಸಿಯಾಗಿ ಗ್ರೋಸರಿ ಸ್ಟೋರ್ ಒಳಗೆ ನಿಮ್ಗೆ ಅವೈಲೇಬಲ್ ಇರ್ತೈತಿ. ಈ ಪಟ್ಕ ಏನೈತಲ್ಲ ಅಷ್ಟು ಹಾಕಿ ಕರ್ಗೋಮಟ ಏನು ಬಿಡೋದು ಬೇಡ. ನಾನು ಒಂದಿಷ್ಟು ಪೋರ್ಷನ್ ತೊಗೊಂಡೇನಿ ರೀ. ಇದನ್ನು ನೀರೊಳಗೆ ಈ ಥರ ರಬ್ ಮಾಡ್ಕೋಬೇಕು. ಅಂದರೆ ಈ ಪಟ್ಕದ ಅಂಶ ಒಂದು ಸ್ವಲ್ಪ ನೀರೊಳಗೆ ಬಿಡ್ಬೇಕು. ಈ ಪಟ್ಕನ ನೀರೊಳಗೆ ಹಾಕಿದ ಕೂಡಲೇ ನೀರಿನ ಕಲರ್ ಒಂಚೂರು ಚೇಂಜ್ ಆಗ್ತೈತೆ, ನೀವು ನೋಡ್ಬೋದು. ಈಗ ಈ ಪಟ್ಕ ಹಾಕಿದ ನೀರೊಳಗೆ ಚಿಪ್ಸ್ ನಾನು ಹಾಕಿ ಬಿಟ್ಬಿಡ್ತೀನಿ. ಈ ಚಿಪ್ಸ್ ಏನೈತಲ್ಲ 3 ತಾಸು ಈ ನೀರೊಳಗೆ ಇರ್ಬೇಕು ರೀ ಅಂದ್ರೆ ನಮ್ಗೆ ಫ್ರೈ ಮಾಡುವಾಗ ಆಲೂಗಡ್ಡೆ ಚಿಪ್ಸ್ ಆ ಕರೆಕ್ಟ್ ಟೆಕ್ಸ್ಚರ್ ಬರ್ತೈತಿ. ಚಿಪ್ಸ್ ಅಷ್ಟು 3 ತಾಸು ನೀರೊಳಗನೆ ಇರಲಿ. ಅಲ್ಲಿವರೆಗೂ ಸಾಲ್ಟ್ ವಾಟರ್ ರೆಡಿ ಮಾಡ್ಕೊಳ್ಳೋಣಂತ. 1 ಸ್ಪೂನಷ್ಟು ಸಾಲ್ಟಿಗೆ 1-1.5 ಸ್ಪೂನಷ್ಟು ನೀರು ಹಾಕಿ ಈ ಉಪ್ಪೆಲ್ಲ ಕರಗಿಸ್ಕೋಬೇಕು ರೀ. ಇದು ಎದಕ್ಕಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಸೊ ನಾನು ಈ ಚಿಪ್ಸನ್ನು ನೀರೊಳಗೆ ಬಿಟ್ಟ 3 ತಾಸು ಆಗೈತಿ. ನೋಡಿರಿ ಚಿಪ್ಸ್ ಒಂದು ಸ್ವಲ್ಪ ಗಟ್ಟಿಯಾಗ್ಯಾವ, ಅಂದ್ರೆ ಹಾರ್ಡ್ ಆಗ್ಯಾವ. ಈ ಪಟ್ಕದ ನೀರೊಳಗನ 3 ಇಲ್ಲ 4 ತಾಸುವರೆಗೂ ಚಿಪ್ಸನ್ನು ಬಿಡ್ಬೋದು ರೀ. ಸೊ ಇವಾಗ ನೀರೊಳಗಿಂದಷ್ಟು ಚಿಪ್ಸ್ನ ನಾನು ತೆಗಿಯಾಕತ್ತೀನಿ. ತೆಗ್ದು ಒಂದು ಅರ್ಬಿ ಒಳಗೆ ಇವನ್ನ ಆರಾಕೋತೀನಿ ರೀ. ನೋಡಿರಿ ಒಂದು ಕ್ಲೀನ್ ಇದ್ದಿದ್ದು ಕಾಟನ್ ಅರ್ಬಿ ತೊಗೊಂಡೀನಿ. ಇದರೊಳಗೆ ಇಷ್ಟು ಚಿಪ್ಸ್ನು ಆರಿಸ್ಕೋಬೇಕು, ಅಂದ್ರೆ ಪೂರ್ತಿ ಒಣಗಿಸ್ಕೋಬೇಡ್ರಿ. ಜಸ್ಟ್ ಮನೆಯೊಳಗಿಂದ ಗಾಳಿಗನ ಬಿಸಿಲಿಗೆ ಹಾಕಬಾರ್ದು, ಮನೆಯೊಳಗನ ಹಾಕಬೇಕು. ಈ ಥರ ಇವನ್ನಷ್ಟು ಹಾಕ್ಕೊಂಡು ನಾನು ನೀರೆಲ್ಲ ಆರಿಸ್ಕೋತೀನಿ. ಈ ಚಿಪ್ಸ್ ನೀರು ಆರಿಸ್ಕೊಂಡು ತೊಗೋಬೇಕು. ನೀರಿನ ಅಂಶ ಜಾಸ್ತಿ ಇತ್ತಂದ್ರೆ ಏನಾಗ್ತೈತಿ, ಫ್ರೈ ಮಾಡುವಾಗ ಚಿಪ್ಸ್ ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೋತಾವ. ಅದಕ್ಕೆ ಆದಷ್ಟು ಇವನ್ನ ಡ್ರೈ ಇದ್ದಿದ್ದು ಫ್ರೈ ಮಾಡೋದು ಚಲೋ ಅನ್ನಿಸ್ತೈತೆ ರೀ. ಸೊ ಒಂದು 15 ಮಿನಿಟ್ಸ್ ಒಳಗೆ ಅಷ್ಟು ಚಿಪ್ಸು ನೀರಿನ ಅಂಶ ಎಲ್ಲ ಆರಿಬಿಡ್ತೈತಿ. ಇಲ್ಲ ಅಂದ್ರೆ ಫ್ಯಾನ್ ಆನ್ ಮಾಡಿ ಫ್ಯಾನಿನ ಕೆಳಗೆ ಬಟ್ಟೆ ಒಳಗೆ ಅಷ್ಟು ಚಿಪ್ಸ್ನ ಹಾಕಿ ನೀವು ಆರಿಸ್ಕೋಬೋದು. ಒಟ್ಟು ನೀರಿನ ಅಂಶ ಇರಲಾರ್ದಂಗೆ ಈ ಥರ ಡ್ರೈ ಮಾಡ್ಕೋಬೇಕು ನೋಡಿರಿ. ಈಗ ಚಿಪ್ಸ್ ಅಷ್ಟು ಆರ್ಯಾವ, ಇವನ್ನಷ್ಟು ಡೈರೆಕ್ಟ್ ಫ್ರೈ ಮಾಡ್ಕೊಂಬಿಡೋಣ. ಡೀಪ್ ಫ್ರೈ ಮಾಡ್ಬೇಕು ರೀ. ಆಮೇಲೆ ಆಯಿಲ್ ಚೆಕ್ ಮಾಡಿರಿ ಒಮ್ಮೆ, ಚಲೋ ತಂಗೆ ಕಾದಿರ್ಬೇಕು ಚಿಪ್ಸ್ ಹಾಕುವಾಗ. ಆಯಿಲ್ ಒಂದು ಸ್ವಲ್ಪ ಕಾಸ್ಕೊಂಡು ನೀವು ಚಿಪ್ಸ್ ಹಾಕ್ಕೊಂಡು ಬಿಟ್ರಿ ಅಂತಂದ್ರೆ ಚಿಪ್ಸ್ ಭಾಳ ಆಯಿಲ್ ಅಬ್ಸರ್ವ್ ಮಾಡ್ಕೊಂಬಿಡ್ತಾವೆ. ಅದಕ್ಕೆ ಏನು ಮಾಡಿರಿ, ಆಯಿಲ್ ಒಂದು ಚಲೋ ಕಾಸ್ಕೊಂಡು ಚಿಪ್ಸ್ ಹಾಕ್ಕೊಂಡು ಕೂಡಲೇ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬಿಡ್ರಿ. ಅಂದ್ರೆ ಚಿಪ್ಸ್ ಚಲೋ ತಂಗೆ ಫ್ರೈ ಆಗ್ತಾವೆ ರೀ, ಕರೆಕ್ಟಾಗಿ ಕ್ರಿಸ್ಪಿನೆಸ್ ಬರ್ತೈತಿ. ಈಗ ಒಂದು 50% ಫ್ರೈ ಮಾಡಿ ಆದ ಕೂಡಲೇ ಇದ್ರೊಳಗೆ ಏನು ಸಾಲ್ಟ್ ವಾಟರ್ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಆ ವಾಟರ್ ಏನೈತಲ್ಲ 1 ಸ್ಪೂನ್ ಹಾಕೋಕೆ ಹೋಗ್ಬಾರ್ದು. ನೀವು ಚಿಪ್ಸ್ ಜಾಸ್ತಿ ಕ್ವಾಂಟಿಟಿ ಒಳಗೆ ಆಯಿಲ್ ಒಳಗೆ ಫ್ರೈ ಮಾಡ್ಕೊಳಕತ್ತೀರಿ ಅಂತಂದ್ರೆ 1/2 ಸ್ಪೂನ್ ಹಾಕ್ಕೋಬೋದು. ಈಗ ನಾನು ಚಿಪ್ಸ್ ಒಂದು ಸ್ವಲ್ಪ ಹಾಕ್ಕೊಂಡೇನಲ್ಲ, ಅದಕ್ಕೆ 1/2 ಸ್ಪೂನ್ ಹಾಕ್ಕೊಳಕತ್ತೀನಿ ಈ ಸಾಲ್ಟ್ ವಾಟ್ರ್. ಈ ಥರ ಸಾಲ್ಟ್ ವಾಟ್ರನ್ನ ಆಯಿಲ್ ಒಳಗೆ ಹಾಕಿದ ಕೂಡಲೇ ಚಿಪ್ಸ್ ಅಷ್ಟು ಸಾಲ್ಟಿ ಆಗ್ತಾವೆ, ಸಾಲ್ಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾವೆ. ಸೊ ನೋಡಿರಿ ಈ ಥರ ಕ್ರಿಸ್ಪ್ ಆಗೋವರೆಗೂ ಅಷ್ಟು ಚಿಪ್ಸ್ನು ಫ್ರೈ ಮಾಡ್ಕೊಂಡು
ಆಯಿಲ್ ಒಳಗಿಂದ ತೆಗೆದು ಬಿಡ್ಬೇಕು. ಆಮೇಲೆ ಈ ಚಿಪ್ಸ್ ಫ್ರೈ ಆಗೈತೆ ಅಂತ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ ಹಾಕಿದಾಗೇನು ಬಬಲ್ಸ್ ಬರಾಕತ್ತಿತ್ತಲ್ರಿ ಚಿಪ್ಸ್ ಫ್ರೈ ಮಾಡುವಾಗ ಸ್ಟಾರ್ಟಿಂಗ್, ಆ ಬಬಲ್ಸ್ ಎಲ್ಲ ಹೋಗ್ತಾವೆ ಅಂದ್ರೆ ಫ್ರೈ ಆದಂಗೆ. ನೋಡಿರಿ ಈ ಥರ ಕ್ರಿಸ್ಪ್ ಆಗೋವರೆಗೂ ಚಲೋ ಕಲರ್ ಬರೋವರೆಗೂ ಅಷ್ಟು ಚಿಪ್ಸ್ನು ಫ್ರೈ ಮಾಡ್ಕೊಂಬಿಡ್ಬೇಕು. ಇಷ್ಟು ಕ್ರಿಸ್ಪಿ ಆಗ್ಯಾವ ಇವು ಚಿಪ್ಸ್. ನಿಮ್ಗೆ ಈ ಮೆಥಡ್ ಒಳಗಂತೂ ಯಾರೂ ಹೇಳೋದಿಲ್ಲ. ಆಮೇಲೆ ಹೊರಗಿಂದ ಎಂತೆಂಥ ಆಯಿಲ್ ಒಳಗೆ ಕರ್ದಿದ್ದ ಚಿಪ್ಸನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಟ್ರೆ ಅದು ಅಂತೂ ಟೋಟಲಿ ಅನ್ಹೆಲ್ದಿ ಇರ್ತೈತಿ. ಸೊ ಈ ಥರ ಮನೆಯೊಳಗನ ನೀವು ಈಸಿಯಾಗಿ ಚಿಪ್ಸ್ ಮಾಡ್ಕೋಬೋದು. ಕರೆಕ್ಟ್ ಪ್ರೊಸೀಜರ್ ಫಾಲೋ ಮಾಡಿ ಒಮ್ಮೆ ನೀವು ಈ ಥರ ಚಿಪ್ಸ್ ಮನೆಯೊಳಗೆ ಟ್ರೈ ಮಾಡಿರಿ. ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಮಾಡಿದ ಚಿಪ್ಸ್ ಹೆಂಗಾಗ್ಯಾವಂತ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿನ ನಾನು ಸಜೆಸ್ಟ್ ಮಾಡಬೇಕಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ನೀವು ಕಮೆಂಟ್ ಮಾಡ್ಬೋದು. ಆಮೇಲೆ ನಾನು ರೀಸೆಂಟಾಗಿ ಡ್ರೈಡ್ ಆಲೂಗಡ್ಡೆ ಚಿಪ್ಸ್ ರೆಸಿಪಿ ಹಾಕಿದ್ದೆ. ಆ ಆಲೂಗಡ್ಡೆ ಚಿಪ್ಸ್ ಮಾತ್ರ ನೀವು 3 ರಿಂದ 4 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕು ಅವಾಗ ಫ್ರೈ ಮಾಡ್ಕೊಂಡು ತಿನ್ಬೋದು. ಆ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ರೆಸಿಪಿನ ಚೆಕ್ಔಟ್ ಮಾಡಿರಿ ಒಮ್ಮೆ. ಸೊ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.